ಕೋಗಿಲು ಕ್ರಾಸ್ ಅಕ್ರಮ ವಲಸಿಗರ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಆರ್ ವಿಶ್ವನಾಥ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ರಾಜ್ಯಾಧ್ಯಕ್ಷರಿಗೆ 108 ಪುಟಗಳ ವರದಿಯನ್ನು ನಾವು ಈಗ ಕೊಟ್ಟಿದ್ದೀವಿ. ಹೀಗಂತ ಬಿಜೆಪಿಯ ಸತ್ಯ ಶೋಧನಾ ಸಮಿತಿಯ ನೇತೃತ್ವ ವಹಿಸಿರುವ ಎಸ್ಆರ್ ವಿಶ್ವನಾಥ್ ಅವರು ರಿಯಾಕ್ಷನ್ ಕೊಟ್ಟರು. 2 ವರ್ಷಗಳಿಂದ ಅಕ್ರಮವಾಗಿ ವಿದೇಶಿಗರು ವಾಸವಾಗಿದ್ರು ಅನ್ನೋ ಆರೋಪ ಇತ್ತು. ಬಾಂಗ್ಲಾ ರೋಹಿಂಗ್ಯಾಗಳ 165 ಕುಟುಂಬ ಅಕ್ರಮವಾಗಿ ಅಲ್ಲಿ ವಾಸವಿತ್ತು. ಕಲ್ಲು ಬಂಡೆಗಳನ್ನು ಒಡೆದು ಹೊಂಡವಾಗಿದ್ದಂತಹ ಜಾಗದಲ್ಲಿ ಅವರೆಲ್ಲರೂ ವಾಸವಾಗಿದ್ರು. ನಮ್ಮ ಸಮಿತಿ ಹೋದಾಗ ರೋಹಿಂಗ್ಯಾಗಳನ್ನು ಸ್ಥಳಾಂತರಿಸಿ ಬಿಟ್ಟಿದ್ರು. ಸ್ಥಳೀಯ ವಾಸಿಗಳನ್ನ ತಂದು ಅಲ್ಲಿ ಕೂರಿಸಿದ್ರು. ಹೀಗಂತ ಎಸ್ಆರ್ ವಿಶ್ವನಾಥ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಘನತ್ಯಾಜ್ಯ ಯಾಕಂದರೆ ಅದು ರಿಸರ್ವ್ ಆಗಿ ಇಟ್ಟಿದ್ರು. ಅಲ್ಲಿ ಗುಡಿಸಲುಗಳು ಪ್ರಾರಂಭ ಆಯಿತು. ಈ ಥರ 1-2 ಮನೆ ಈ ಥರ ಎಲ್ಲ ಶುರುವಾದ ಮೇಲೆ ಅಲ್ಲಿ 100 ಮನೆಗಳು ಬರೋಕ್ಕೆ ಪ್ರಾರಂಭ ಮಾಡಿದ್ರು. ಈಗಲೂ ಕೂಡ ಇನ್ನೂ ಒಂದಷ್ಟು ಮನೆಗಳನ್ನು ತೆರವು ಮಾಡಲಿಲ್ಲ. ಈಗಲೂ ಕೂಡ ಅಕ್ರಮ ಕಟ್ಟಿರ್ತಕ್ಕಂಥವ್ರು ಇದೇ ಜಾಗ ಸೇರಿದಂಥವ್ರು ಇನ್ನೂ ಕೂಡ ಸುಮಾರು ಇನ್ನೂ 60-70 ಮನೆಗಳು ಇನ್ನೂ ಹೊಡೆದಿಲ್ಲ. ಪಕ್ಕದಲ್ಲೇನು ಅಟ್ಯಾಚ್ಡ್ ಇದೇ ಸೇಮ್ ಸರ್ವೆ ನಂಬರ್ಗೆ ಅಟ್ಯಾಚ್ಡ್ ಇರ್ತಕ್ಕಂಥದ್ದು. ಸೊ ಅಲ್ಲಿ ಈಗಿನ GBA ಅಧಿಕಾರಿಗಳು ಘನತ್ಯಾಜ್ಯ ವಿಲೇವಾರಿ ಏನು ಇಲಾಖೆ ಅಧಿಕಾರಿಗಳು ಅದು ನಮ್ಮ ಜಾಗ ಅಂತೇಳಿ ಆ ಜಾಗವನ್ನು ತೆರವು ಮಾಡಿದ್ರು. ಅದು ಸರಿ ಐತೆ, ಅದು ಯಾಕಂದರೆ ಅದು ಸರ್ಕಾರಿ ಜಾಗ. ತೆರವು ಮಾಡಿದ್ದಾದ ಮೇಲೆ ತಕ್ಷಣ 2 ದಿನದಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಪಿಣರಾಯಿರವರು ಅವ್ರಿಗೆ ಯಾರು ಸುದ್ದಿಯನ್ನು ಕೊಟ್ಟರೋ ಮತ್ತು ಅವ್ರು ಯಾವುದೇ ರಾಜಕೀಯ ದುರುದ್ದೇಶ ಇತ್ತೋ ಮತ್ತು ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಪಡೆಯೋ ದೃಷ್ಟಿಯಿಂದ ಟ್ವೀಟ್ ಮಾಡಿದ್ರು.